ಬೆಳಗ್ಗೆ 6:30. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಹುಲ್ ಮಾತಾಡ್ತಿದ್ದೀನಿ. ಬೆಳಗ್ಗೆ ಹೇಳೋದಂದರೆ ಆಗಲ್ಲ ನನಗೆ, ಮೊದಲೇ ಮಾತು. ಅದರಲ್ಲಿ ಬೆಳಗ್ಗೆ ಎದ್ದು ಯೋಗ ಮಾಡ್ತೀನಿ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದರೆ ನಾನು ಮನೆಯಲ್ಲಿಲ್ಲ. ಮನೆಯಲ್ಲಿದ್ದಿದ್ರೆ ಬೆಳಗ್ಗೆ ಹೇಳ್ತಾನೆ ಇರಲಿಲ್ಲ. ಸ್ವಲ್ಪ ನಾನು ಮಲಗಿರೋರಾಗೆನ ಮಡಚಿ ನೀರು ಕುಡಿದು ಒಂದು ನಿಮಿಷ ಕೂತ್ಕೊಂಡು ಅದಾದಮೇಲೆ ರೆಸ್ಟಿಗೆ ಹೋಗೋಣ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು. ಅದು ಸ್ವಲ್ಪ ಹೆಲ್ತಿಗೆ ಒಳ್ಳೆಯದು. ಹಾಗೆ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡಬೇಕು. ಯಾಕಂದರೆ ಬಾಡಿಗೆ ಅದೇನೋ ನನಗೆ ಗೊತ್ತಿಲ್ಲ, ಸ್ವಲ್ಪ ಅದು ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ದಿನನಿತ್ಯ ಕಾರ್ಯ ಮಾಡಿಕೊಂಡು ರೆಸ್ಟಿಗೆ ಹೋಗಿ 2000 years later. ಕೀ ಎಲ್ಲಿಟ್ಟಿದ್ದೀನಪ್ಪ, ಸಿಗ್ತಾನೆ ಇಲ್ಲ. ಕೀ ಹುಡುಕ್ತಾ ಇದ್ದೀನಿ ನಾನು ಈ ಥರ. ನಾನು ಸಿಗ್ತಾನೆ ಇಲ್ಲ. ಎಲ್ಲಿಟ್ಟಿದ್ದೀನಪ್ಪ. ಸಿಕ್ತು. ಹಾಂ, ಕೊನೆಯದಾಗಿ ಸಿಕ್ತು. ಅದು ಲಾಕರ್ದು ನಮ್ಮದು ಕೀ. ಪಾತ್ರೆ ತಗೊಂಡು ನಾನು ಈಗ ಎಗ್ನ ಬಾಯ್ಲ್ ಮಾಡ್ಕೋತೀನಿ. ಡೈಲಿ ನಾನು 2 ಎಗ್ನ ಬಾಯ್ಲ್ ಮಾಡಿಕೊಂಡು ತಿಂತೀನಿ. ಅಂದರೆ ಶನಿವಾರ ಒಂದು ದಿವಸ ಬಿಟ್ಟು, ಶನಿವಾರ ಬಿಟ್ಟು ಉಳ್ಕಿದ್ದೆಲ್ಲ ದಿವಸ ಎಗ್ ತಿಂತೀನಿ. ಯಾಕಂದರೆ ಬಾಡಿಗೆ ಎನರ್ಜಿ ಬೇಕಲ್ಲ. ಬಾಯ್ಲ್ ಮಾಡೋಣ, ಹೋಗ್ಬಿಟ್ಟು ಬಾಯ್ಲ್ಗಿಡೋಣ. ಫಸ್ಟು ನಾನು ಚಪ್ಪಲಿ ಹಾಕೊಳ್ಳೋದೇ ಮರ್ತುಬಿಟ್ಟೆ. ಚಪ್ಪಲಿ ಹಾಕ್ಕೊಂಡು ಹೋಗಿ ಸ್ವಲ್ಪ ನೀರು ಬಿಟ್ಕೊಂಡು ಇದಕ್ಕೆ ನೀರು ಬಿಟ್ಕೊಂಡು ಗ್ಯಾಸಲ್ಲಿ ಬಾಯ್ಲ್ ಮಾಡೋಕ್ಕಿಟ್ಟು ಅದಾದಮೇಲೆ ಯೋಗ ಮಾಡೋಣ. ಬೆಳಗ್ಗೆ ಹೇಳೋದಂದರೆ ನನಗೆ ಮೊದಲೇ ಮಾತು ಆಗಲ್ಲ. ಮನೇಲಿದ್ದರೆ ಅಂತೂ ಆಗೋದೇ ಇಲ್ಲ. ಈ ಪಿ ಜಿಲಿದ್ದೀನಿ ಅಂತ ಬೆಳಗ್ಗೆ ಬೇಗ ಹೇಳ್ತೀನಿ. ಅಂದರೆ ಯಾರೂ ಇರಲ್ಲ ಅಲ್ಲ, ಏನೂ ಕೆಲಸ ಇರಲ್ಲ. ಮನೇಲಿದ್ದರೆ ಅದು ಮಾಡು ಇದು ಮಾಡು ಅಂತ ಕೆಲಸ ಹೇಳ್ತಿರ್ತಾರೆ. ಅದಕ್ಕೆ ಇಲ್ಲಿ ಪೀಸಾಗಿರುತ್ತೆ. ಅದಕ್ಕೆ ಎದ್ಬಿಟ್ಟು ನಾವು ಏನು ಮಾಡ್ಕೋಬೇಕು ಅದನ್ನ ಮಾಡ್ಕೋತೀವಿ. ನಮ್ಮ ಕೆಲಸ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನ ಮಾಡ್ತೀವಿ. ಇಲ್ಲಾಂದರೆ ಮನೇಲಿದ್ದರೆ ತಂದೆ ತಾಯಿ ಮಾತು ಕೇಳಲೇಬೇಕು. ಎಗ್ ಬಾಯ್ಲ್ಗಿಡೋಣ ಈಗ. ಹಾಂ, 10 ಬಾಯ್ಲ್ಗಿಟ್ಟು ಸ್ವಲ್ಪ ಸಣ್ಣಗಿಡೋಣ. ಓ ಶಿಟ್, ಬಂದಾಯ್ತಲ್ಲೋ. ಹಾಂ ಭಯ ಲಗಾನ್. ಓ ಓಕೆ ಬಾಯ್. ಈಗ ಯೋಗ ಮಾಡೋ ಟೈಮು. ಯೋಗ ಮಾಡೋಣ. ಚಾಪೆ ತಗೊಂಡು ಪಿ ಜಿಲಿ ಓನರ್ದೇ ಅದು ಚಾಪೆ ಹಾಸ್ಕೊಂಡು ಯೋಗ ಸ್ಟಾರ್ಟ್ ಮಾಡೋಣ ಈಗ. ಡೈಲಿ ಬೆಳಗ್ಗೆ ಯೋಗ ಮಾಡೋದು ನನಗೆ ಅಭ್ಯಾಸ. ಅದು ಏನಕ್ಕೆ ಮಾಡ್ತೀನಿ ಅಂತ ಕೇಳಿದ್ರೆ ನೀವು ಫುಲ್ ಶಾಕ್ ಆಗಿ ಹೋಗ್ತೀರಿ. ನನ್ನ ಫ್ರೆಂಡು ಮಾತಾಡಿಸ್ತಿದ್ದ, ಅದಕ್ಕೆ ಮಾತಾಡ್ತಿದ್ದೆ. ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ಬಿಟ್ಟು ಒಂದು 10 ಯೋಗ ಪೊಸಿಷನ್ ಮಾಡ್ತೀನಿ ನಾನು. ಪ್ರಾಣಾಯಾಮ, ಹೆಸರು ಗೊತ್ತಿಲ್ಲ ನನಗೆ ಯೋಗ ಪೊಸಿಷನ್ದು. ಆದರೆ ಯೋಗ ಮಾಡ್ತೀನಿ. ಶಿರಾಸನ, ನಿದ್ರಾಸನ,
ಒಂದಿಷ್ಟಷ್ಟೇ ಗೊತ್ತಿದ್ದಾವೆ ನನಗೆ. ಆದರೆ ಮಾಡ್ತೀನಿ. ಯೋಗಾಸನ ಮಾಡಿ ಡೈಲಿ ಯೋಗಾಸನ ಮಾಡೋದು ಒಳ್ಳೆಯದು. ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಕ್ಕೆ ಹೋಗೋಣ. ಈಗ ತಿಂಡಿ ತಿನ್ಕೊಂಬರೋಣ ಬನ್ನಿ. ಪಲಾವು ಬೋಂಡ. ಇವತ್ತು ಪಲಾವು ಬೋಂಡ ಇತ್ತು ತಿಂಡಿಗೆ. ತಿಂಡಿ ಮಾಡ್ಕೊಂಡು ಸಿಗೋಣ. ರೆಡಿಯಾಗಿ ಹೊರಡೋದೀಗ ಕಾಲೇಜ್ಗೆ. ಟೈಮು 8:30 8:45 ಅಷ್ಟರಲ್ಲಿ ನಾವು ಕಾಲೇಜಲ್ಲಿರಬೇಕು. ಬೇಗ 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 ಹೊರಡ್ಬೇಕೀಗ. ಪಿ ಜಿಯಿಂದ ಕಾಲೇಜ್ಗೆ ಹೋಗ್ಬೇಕಂದ್ರೆ ನಡ್ಕೊಂಡೇ ಹೋಗ್ಬೇಕು ನಾವು. ವೆಹಿಕಲ್ ತಗೊಳ್ಳೋಣ ಅಂದರೆ ವೆಹಿಕಲ್ಲು ಸಮೀಪನೇ ಇದೆ, ಆದರೆ ಏನು ಮಾಡೋಕ್ಕಾಗಲ್ಲ, ನಡ್ಕೊಂಡು ಹೋಗ್ಬೇಕು. ಬೇಗ 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 ಹೋಗ್ಬೇಕು. ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ ನಮ್ಮಲ್ಲಿ. ಕ್ಲಾಸ್ ನಡೀತಾ ಇದೆ. ಕ್ಲಾಸ್ ಮುಗಿಸ್ಕೊಂಡು ಊಟಕ್ಕೆ ಹೋಗ್ಬೇಕೀಗ. ಊಟದ ಟೈಮ್ ಆಯ್ತು. ಈಗ ಲಂಚ್ ಬ್ರೇಕ್ ಬಿಡ್ತಾರೆ, ಲಂಚಿಗೆ ಹೋಗ್ಬೇಕು. ಈಗ ತಾನೇ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ. ಹೊರಗಡೆ ಬಂದಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ ಪಿ ಜಿಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ವಾಪಸ್ ಬರಬೇಕು. ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕು. ಸ್ವಲ್ಪ ದೂರ ಇದೆ, ಆದರೂ ಅಡ್ಜಸ್ಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಊಟ ಮಾಡಿಕೊಂಡು ಮತ್ತೆ ವಾಪಸ್ ರಿಟರ್ನ್ ಹೋಗ್ಬೇಕು. ಏನಿದೆ ಊಟಕ್ಕೆ ನೋಡೋಣ ಬನ್ನಿ. ಅದೇ ಡೈಲಿ ಅನ್ನ ಸಾಂಬಾರು ಇರುತ್ತೆ. ಇವತ್ತೇನಿದೆ ನೋಡೋಣ. ಪ್ಲೇಟ್ ತೊಳ್ಕೊಂಡು ಏನಿದೆಯಪ್ಪ, ರೈಸ್ ಸಾಂಬಾರ್. ಬೆಂಗಳೂರಲ್ಲಿ ಯಾರಾದರೂ ಪಿ ಜಿಲಿ ಇದ್ದರೆ ನನ್ನ ಬ್ಲಾಗ್ ನೋಡ್ತಾ ಇದ್ದರೆ ಯಾರ್ಯಾರು ಪಿ ಜಿಲಿ ಮಧ್ಯಾಹ್ನ ಏನೇನಿರುತ್ತೆ ಅಂತ ಕಮೆಂಟ್ ಹಾಕಿ. ನಮ್ಮ ಪಿ ಜಿಲಂತೂ ಬರೀ ಅನ್ನ ಸಾಂಬಾರು. ಮಧ್ಯಾಹ್ನ ಅಂತೂ ಬರೀ ಅನ್ನ ಸಾಂಬಾರು ಸೈಡಲ್ಲಿ ಏನಾದರೂ ಹಪ್ಪಳ ಸಂಡಿಗೆ ಇರುತ್ತೆ. ಊಟ ಅಂದಮೇಲೆ ಉಪ್ಪಿನಕಾಯಿ ಇರಲೇಬೇಕು. ಉಪ್ಪಿನಕಾಯಿ ಇಲ್ಲ ಅಂದರೆ ನಾನು ಊಟನೇ ಮಾಡಲ್ಲ. ಅದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ಟೇಸ್ಟಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಮ್ಮ ಅಪ್ಪಿ ಸರ್ ಸಾಂಗ್ ನೆನಪಾಗುತ್ತೆ ಉಪ್ಪಿನಕಾಯಿ ಅಂದರೆ. ಊಟ ಮಾಡಿಕೊಂಡು ಬೇಗ 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 ಊಟ ಮಾಡಿ ಹೊರಡೋದೀಗ. ಊಟ ಮಾಡಿಕೊಂಡು ಹೋಗಿ 2 ಕ್ಲಾಸ್ ಇದೆ, 2 ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರಬೇಕು. ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಊಟ ಮಾಡಿಕೊಂಡು ವಾಪಸ್ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ನಡ್ಕೊಂಡು ಹೋಗ್ಬೇಕು ಈಗ ಕಾಲೇಜ್ಗೆ. ಕ್ಲಾಸ್ ನಡೀತಾ ಇದೆ. ಮತ್ತೆ ಕ್ಲಾಸ್ ಆದ ತಕ್ಷಣ ಕಾಲೇಜ್ ಬಿಡುತ್ತೆ. ಕಾಲೇಜ್ ಬಿಡ್ತು ಅಂತೂ ಇಂತೂ ಮನೆಗೆ ಓಡಿ ಮನೆ ಅಲ್ಲ, ಸಾರಿ, ಪಿ ಜಿ. ಅಂತೂ ಇಂತೂ ಪಿ ಜಿಗೆ ಬಂದೆ. ಪಿ ಜಿಗೆ ಬಂದ ತಕ್ಷಣ ಅದೇನೋ ಗೊತ್ತಿಲ್ಲ, ಇಷ್ಟು ಫುಲ್ ಆರಾಮಾಗಿರುತ್ತೆ. ಯಾವಾಗ ಪಿ ಜಿಗೆ ಬರೋಣ ಅಂತ ಅನಿಸ್ಬಿಟ್ಟಿರುತ್ತೆ. ಆದಷ್ಟು ಬೇಗ ಪಿ ಜಿಗೆ ಬಂದು ಲೈಟ್ ಹಾಕಿ ಫ್ರೆಶ್ ಅಪ್ ಆಗಿ ಮಲ್ಕೊಂಬಿಟ್ರೆ ಅದೇ ಸ್ವರ್ಗ. ಬ್ಯಾಗ್ ಎಸೆದ್ಬಿಡ್ತೀನಿ ಫಸ್ಟು. ಬ್ಯಾಗ್ ಎಸೆದೆ. ಇದೇ ವ್ಲಾಗಿನ ಎಂಡ್ ಮಾಡ್ತೀನಿ ಇಲ್ಲಿಗೆ. ಥ್ಯಾಂಕ್ ಯು. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.